ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಎಷ್ಟೋ ಜನ ಅಂತಾರೆ, ಈ ನೆಮ್ಮದಿ ಎಲ್ಲಿ ಸಿಗುತ್ತೆ, ಖುಷಿಯಿಂದ ಬದುಕಬೇಕಂದ್ರೆ ಏನು ಮಾಡಬೇಕು, ಇದು ಎಷ್ಟೋ ಜನರ ಪ್ರಶ್ನೆ ಇರುತ್ತೆ. ಸೊ ಎಷ್ಟೋ ಗುಡಿ ಗುಂಡಾರಗಳನ್ನು ಅಲಿತಾರೆ, ಎಷ್ಟೋ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಕಾಶಿಗೆ ಹೋಗಬೇಕು ಅಂದ್ಕೊಳ್ತಾರೆ. ಸೊ ಈ ನೆಮ್ಮದಿ ಫೈನಲಿ ಸಿಗಲ್ಲ, ಎಲ್ಲಿಗೆ ಹೋಗಿ ನೆಮ್ಮದಿನ ಹುಡ್ಕೊಂಬರ್ಬೇಕು ಅಂತಾರೆ. ನೋಡಿ, ಇದ್ರ ಬಗ್ಗೆ ದೊಡ್ಡವರು ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ. ನೆಮ್ಮದಿ ಮತ್ತು ಖುಷಿ, ಸಂತೋಷ ಇದು ನಮ್ಮಲ್ಲೇ ಇದೆ, ಅದನ್ನು ಹುಡ್ಕೊಳ್ಬೇಕು ನಾವೇನೆ ಅಂತ ಹೇಳ್ತಾರೆ. ಯಾವುದೋ ದೇವಸ್ಥಾನಗಳಲ್ಲಿ ನೆಮ್ಮದಿ ಇಲ್ಲ, ಯಾವುದೋ ಮಠದಲ್ಲಿ, ಯಾವುದೋ ಆಶ್ರಮದಲ್ಲಿ ನೆಮ್ಮದಿ ಇಲ್ಲ. ನೆಮ್ಮದಿ ಇರೋದು ನಮ್ಮಲ್ಲೇ ಇದೆ, ಅದನ್ನು ಕಾಣ್ಕೋಬೇಕು. ಹಾಗಿದ್ಮೇಲೆ ನೆಮ್ಮದಿ ಹೆಂಗೆ ಬರುತ್ತೆ ನಮ್ಮಲ್ಲಿ? ಯಾವಾಗ ನಾವು ನಮ್ಮ ಬದುಕನ್ನು ಅರ್ಥ ಮಾಡ್ಕೊಳ್ತೀವಿ, ಯಾವಾಗ ನಾವು ನಮ್ಮ ಬದುಕಲ್ಲಿ ಇದ್ದಂತಹ ಕೆಲಸಗಳು, ಇದ್ದಂತಹ ನಮ್ಮ ಒಂದು ಅವಶ್ಯಕತೆಗಿದ್ದಂತಹ ನಮ್ಮ ಉಡುಪುಗಳಾಗಿರ್ಬೋದು, ತಿನಿಸುಗಳಾಗಿರ್ಬೋದು, ಅಥವಾ ನಮ್ಮ ಹಣದ ವಿಚಾರ ಆಗಿರ್ಬೋದು, ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಬಂದಾಗ ಆಟೋಮೆಟಿಕ್ಲಿ ನೆಮ್ಮದಿ ಬರುತ್ತೆ. ಇದಕ್ಕಿಂತ ನಿಮಗೆ ಕ್ಲಾರಿಟಿ ಕೊಡಲ ನಾನು. ನೆಮ್ಮದಿ ಬರಬೇಕು ಅಂತ ಹೇಳಿದ್ರೆ, ಯಾವ ಮನುಷ್ಯ ಇರೋದರಲ್ಲಿ ತೃಪ್ತಿ ಕಾಣ್ತಾನೆ, ಯಾವ ಮನುಷ್ಯ ನಿಮಗೆ ಏನು ಪರಿಸ್ಥಿತಿಗಳಿದೆಯೋ ಅದರಲ್ಲಿ ಯಾರು ತೃಪ್ತನಾಗ್ತಾನೆ, ಅವನಿಗೆ ನೆಮ್ಮದಿ ಸಿಗತ್ತೆ, ಅವನಿಗೆ ಖುಷಿ ಸಿಗತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಅಂದರೆ ಇದರ ಅರ್ಥ ಏನು? ಎಷ್ಟೋ ಜನ ನೆಮ್ಮದಿ ಹೆಂಗೆ ಕೆಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಪಕ್ಕದ ಮನೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ತಾರೆ, ಅಥವಾ ಮುಂದಿನ ಮನೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ತಾರೆ. ಯಾವುದೋ ವಿಚಾರಕ್ಕೆ ಪಕ್ಕದ ಮನೆಯವ್ರು ಹಿಂಗೆ ಇದನ್ನೊಂದು ಏನು ಒಳ್ಳೆ ದುಡ್ಡು ದುಡಿತಾ ಇದ್ದಾರೆ, ಮುಂದಿನ ಮನೆಯವರು ಅವ್ರು ಹಂಗಿದ್ದಾರೆ, ಗಾಡಿ ತಂದಿದ್ದಾರೆ, ಕಾರ್ ತಂದಿದ್ದಾರೆ. ಲೈಕ್ ಆ್ಯಕ್ಚುಲಿ ಡ್ರೀಮ್ ಇರಬೇಕು, ಬಟ್ ಕಂಪ್ಯಾರಿಸನ್ ಇರಬಾರ್ದು. ಎಷ್ಟೋ ಜನ ಕಂಪ್ಯಾರಿಸನ್ ಮಾಡ್ಕೊಳ್ತಾರೆ, ಕೊರಗ್ತಾ ಕೂಡ್ತಾರೆ. ಅದು ಏನು ಕೊರಗ್ತಾ ಕೂತ್ಕೊಂಡಂಗೆ ನೆಗೆಟಿವ್ ಥಾಟ್ಸ್ ಒಳಗಡೆ ಬರುತ್ತೆ, ನೆಮ್ಮದಿ ಇಲ್ದಂಗೆ ಆಗುತ್ತೆ. ನೋಡಿ, ನಾವು ಪಕ್ಕದ ಮನೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದೊತ್ತು ಊಟ, ಕರೆಕ್ಟ್, ನಮ್ಮ ಆರೋಗ್ಯ, ಇದನ್ನು ಕೊಟ್ಟವನೇ ತಾನೇ ದೇವರು. ಅದ್ರ ಬಗ್ಗೆ ಎಷ್ಟೋ ಯೋಚನೆ ಮಾಡಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಎಷ್ಟೋ ಜನಗಳಿಗೆ ನಿಮಗೇನು ಒಂದೊತ್ತು ಊಟ, ಒಂದು ಮನೆ ಅಂತ ಇದೆ, ನಿಮಗೇನು ಒಂದು ಬಟ್ಟೆ ಕೊಟ್ಟಿದ್ದಾನೆ, ಅಥವಾ ನಿಮಗೇನು ಆರೋಗ್ಯ ಇದೆಯಲ್ಲ, ಎಷ್ಟೋ ಜನಗಳಿಗೆ ಅದು ಇಲ್ಲ ಪಾಪ. ಈಗ ನೀವು ಮೇಲ, ಅಥವಾ ಎಷ್ಟೋ ಜನಗಳಿಗೆ ಆರೋಗ್ಯ ಸರಿ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ. ನೀವೇ ಅಂದರೆ ಇರೋದ್ರಲ್ಲಿ ತೃಪ್ತಿ ಕಾಣಬೇಕು ಮನುಷ್ಯ. ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಇಲ್ಲಿ ಯಾರಿಗೂ ನೆಮ್ಮದಿ ಅನ್ನೋದೇ ಇಲ್ಲ. ಏನು ಪರಿಸ್ಥಿತಿ ಬರುತ್ತೆ, ಯಾವ ಸಿಚುವೇಶನಲ್ಲಿದ್ದೀವಿ, ಎಷ್ಟು ಸಿಕ್ಕಿದೆಯೋ ಅಷ್ಟರಲ್ಲಿ ತೃಪ್ತಿ ಕಾಣಬೇಕು. ಪರವಾಗಿಲ್ಲಪ್ಪ, ದೇವರು ನಮ್ಗೆ ಇಷ್ಟ ಆದರೂ ಕೊಟ್ಟಿದ್ದಾನೆ ಅಂತೇಳಿ. ಪಾಪ ಕೆಲವ್ರಿಗೆ ಪಾಲಿಗೆ ಅದು ಕನಸಾಗಿರ್ಬೇಕಾದ್ರೆ, ನಮ್ಮ ಪಾಲಿಗೆ ಇಷ್ಟು ಬಂದಿದ್ರೆ ನಾವು ಖುಷಿ ಪಡ್ಬೇಕು ತಾನೆ. ಕೆಲವ್ರಿಗೆ ಅಷ್ಟೂ ಇರಲ್ಲ. ಅದೇ ನಿಮ್ಮ ಕಂಪ್ಯಾರಿಸನ್ ಮಾಡಲೇಬೇಕು ಅಂದಾಗ ನಿಮಗಿಂತ ತುಂಬ ವರ್ಸ್ಟ್ ಸಿಚುವೇಶನಲ್ಲಿ ಇದ್ದಂಥವ್ರು ಇದ್ದಾರೆ, ಬಟ್ ಅವ್ರು ಖುಷಿಯಾಗಿದ್ದಾರೆ. ಬಿಕಾಸ್ ಅವ್ರಿಗೇನು, ಅವ್ರ ಪಾಲಿಗೆ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿ ಇದ್ದಾರೆ. ಬಿಕಾಸ್ ಅವ್ರಿಗಿನ್ನ ವರ್ಸ್ಟ್ ಸಿಚುವೇಶನಲ್ಲಿ ಬದುಕೋರು ಇದ್ದಾರೆ ಈ ಜಗತ್ತಲ್ಲಿ. ಇದೇ ನೆಮ್ಮದಿ, ಇದೇ ಖುಷಿ. ಏನಿದೆಯಲ್ಲ ಅದನ್ನು ಒಪ್ಕೊಂಡು ಸಾಕಪ್ಪ ದೇವ್ರೆ ಥ್ಯಾಂಕ್ಸ್ ಅಂತ ಯಾರು ಬದುಕ್ತಾರೆ ಅಂದರೆ ನಮಗೆ ನಾವು ಅರ್ಥ. ನೋಡಿ, ದೊಡ್ಡವರೊಂದು ಮಾತು ಹೇಳ್ತಾರೆ, ಅರಿತು ಬದುಕವನು ಇರೋ ಒಂದು ಹೊತ್ತು ಊಟದಲ್ಲೂ ಕೂಡ ನೆಮ್ಮದಿಯಾಗಿರ್ತಾನೆ. ಅರಿಯದೇ ಬದುಕವನು, ಅವನು ದಿನ 4 ಹೊತ್ತು 5 ಹೊತ್ತು ಊಟ ಸಿಕ್ಕರು, ಬಿರಿಯಾನಿ ಸಿಕ್ಕರು ಕೂಡ ನೆಮ್ಮದಿ ಇರಲ್ಲಂತೆ. ಅಂದರೆ ಈ ಬದುಕಲ್ಲಿ ಯಾರು ಅರಿತು ಬದುಕ್ತಾರೆ ಅವನು ನೆಮ್ಮದಿ ಮತ್ತು ಸಂತೋಷವನ್ನು ಪಡ್ಕೊಂಡು ಹೋಗ್ತಾನಂತೆ. ಯಾರು ಅರಿಯದೇ ಬದುಕ್ತಾರೆ, ಕೋಟಿ ಬಂಗ್ಲೆ, ಮನೆ, ಕಾರು, ಬಾರು, ರಾಜ್ಯ, ಆಲ ಎಲ್ಲ ಇದ್ರೂ ಕೂಡ ಅವನಿಗೆ ನೆಮ್ಮದಿ ಇರಲ್ಲಂತೆ. ನೆಮ್ಮದಿ ಮತ್ತು ಸಂತೋಷ ನಮ್ಮದರಲ್ಲಿದೆ. ಅದನ್ನು ಅನುಭವಿಸ್ಬೇಕು ಅಂದರೆ ನಾವು ಅರ್ಥ ಮಾಡ್ಕೊಂಡು ಬದುಕೋದನ್ನು ಕಲಿತಾಗ ಮಾತ್ರ ಈ ನೆಮ್ಮದಿ ಮತ್ತು ಸಂತೋಷ ಕಾಣಲಿಕ್ಕೆ ಸಾಧ್ಯ. ಸ್ನೇಹಿತರೆ, ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಏನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ತೆ.